Hi children, welcome back to our channel. ನಮ್ಮ ಕ್ಲಾಸ್ 25th ಇಂದ ಸ್ಟಾರ್ಟ್ ಆಗುತ್ತೆ. 25th 11/2023 ಇಂದ ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಇಂದು today is Wednesday, and today we are going to discuss SSLC 2023 most important concepts for examination. ಇದನ್ನು ಆಕಾಶವಾಣಿ ಪ್ರೋಗ್ರಾಮ್ ಡೀಟೇಲ್ ರಿಸೋರ್ಸ್ ಪರ್ಸನಿಂದ ಕೊಟ್ಟಿರುವಂಥದ್ದು. ಓಕೆನಾ, ರಿಸೋರ್ಸ್ ಪರ್ಸನ್ ಅಂತ ಅಂದರೆ ಈ ಕಾನ್ಸೆಪ್ಟ್ಸನ್ನು ನೀವು ಓದ್ಕೊಂಡ್ರೆ 100% ನೀವು ಸೈನ್ಸ್ ಅಲ್ಲಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋದು ಪಕ್ಕ. ಓಕೆನಾ, ಇದು ರಿಸೋರ್ಸ್ ಪರ್ಸನ್ಸಿಂದ ಆಕಾಶವಾಣಿ ಪ್ರೋಗ್ರಾಮಲ್ಲಿ ನಾವು ತಗೊಂಡಿರುವಂಥದ್ದು. ಫಸ್ಟ್ ಆಫ್ ಆಲ್ ಅಲ್ಲಿಂದ ನಮಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ನಮ್ಮ ಚಾನಲನ್ನು ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟನ್ನು ನೀವು ಓದಿದ್ರೆ 100% ನೀವು ಡಿಸ್ಟಿಂಕ್ಷನನ್ನು ಪಾಸ್ ಮಾಡಬಹುದು, ಸ್ಕೋರ್ ಮಾಡಬಹುದು. ಫಸ್ಟ್ ಆಫ್ ಆಲ್ ರಿಸೋರ್ಸ್ ಪರ್ಸನ್ಸಿಂದ ನಮಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದರು. ಏನಂತಂದರೆ ದೇರ್ ವಿಲ್ ಚಾಯ್ಸ್ ಫಾರ್ 20 ಮಾರ್ಕ್ಸ್ ಅಂತ ಅಂದರೆ 80 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. 80 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ಗೆ ನಮಗೆ ಚಾಯ್ಸ್ ಇರುತ್ತೆ. ನಾವು ಈ 20 ಅಂತ ಅಂದರೆ 100 ಕ್ವೆಶನ್ಸ್ 100 ಮಾರ್ಕ್ಸಿಗಿರುತ್ತೆ. 100 ಮಾರ್ಕ್ಸಲ್ಲಿ ನಾವು ಯಾವುದಾದ್ರೂ 80 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ಅರ್ಥ ಆಯಿತಾ? ನಮಗೆ 80 ಮಾರ್ಕ್ಸ್ ನಾವು ಬರೀಬೇಕು. 80 ಮಾರ್ಕ್ಸ್ಗೆ ನಾವು ಆನ್ಸರನ್ನು ಮಾಡಬೇಕು. ಅದರಲ್ಲಿ ನಮಗೆ 20 ಮಾರ್ಕ್ಸ್ ಏನಿರುತ್ತೆ, ಚಾಯ್ಸ್ ಇರುತ್ತೆ ಅಂತ ಅಂದರೆ ಎನಿ ಒನ್ ಅಂತಂದರೆ ಒಂದು ಕೊಟ್ಟು ಇನ್ನೊಂದು ಯಾವುದಾದ್ರೂ ಒಂದು ಬರೀರಿ ಅಂತ ಹೇಳ್ತಾರೆ. ಆರ್ ಟೈಪ್ ಕ್ವೆಶನ್ಸ್. ದೆನ್ ಚೂಸ್ ದ ಪ್ರಾಪರ್ ಕ್ವೆಶನ್ ಆ್ಯಂಡ್ ಆನ್ಸರ್ ಎನಿ ಒನ್. ಅದರಲ್ಲಿ ಯಾವುದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್ ಥರ್ಡ್ ಮೇನ್ 2 ಮಾರ್ಕ್ಸ್ ಕ್ವೆಶನ್ ಇರುತ್ತೆ. ಹೌದಾ? ಥರ್ಡ್ ಮೇನ್ 2 ಮಾರ್ಕ್ಸ್ ಕ್ವೆಶನ್ ಇದ್ದರೆ ಆನ್ಸರ್ ಎನಿ ಒನ್ ಅಂತ ಕೊಡ್ತಾರೆ, ಅಥವಾ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಅಂತ ಕೊಟ್ಟು ಫಸ್ಟ್ ಕ್ವೆಶನ್ ಕೊಡ್ತಾರೆ. ಆರ್ ಇದು ಯಾವುದಾದ್ರೂ ಒಂದು, ಇದು ಎರಡರಲ್ಲಿ ಒಂದು, ಅಥವಾ ಆನ್ಸರ್ ಎನಿ 5 ಅಂತ ಕೊಡ್ತಾರೆ. 10 ಕೊಟ್ಟಿದ್ದು ಯಾವುದಾದ್ರೂ 5ಗೆ ಆನ್ಸರ್ ಮಾಡೋಕ್ಕೆ ಹೇಳ್ತಾರೆ. 6 ಕೊಟ್ಟು ಯಾವುದಾದ್ರೂ 3ಗೆ ಆನ್ಸರ್ ಮಾಡೋಕ್ಕೆ ಹೇಳ್ತಾರೆ. 4 ಕೊಟ್ಟು 2ಗೆ ಆನ್ಸರ್ ಮಾಡೋದಕ್ಕೆ ಹೇಳ್ತಾರೆ. ಓಕೆನಾ? ದೆನ್ 3 ಕೊಟ್ಟು 1ಗೆ ಆನ್ಸರ್ ಮಾಡೋದಕ್ಕೆ ಹೇಳ್ತಾರೆ. ಮೇ ಬಿ 2 ಕೊಟ್ಟು 1 ಆನ್ಸರ್ ಮಾಡೋದಕ್ಕೂ ಹೇಳ್ತಾರೆ. ಓಕೆನಾ? ಅದು ಒಂದು ಕಾನ್ಸೆಪ್ಟ್. ಕಮಿಂಗ್ ಟು ದ ಬಯಾಲಜಿ ಪಾರ್ಟ್ ಅಂತ ಬಂದರೆ ನಿಮಗೆ ಲೀಸ್ಟ್ ಡಯಾಗ್ರಾಮ್ಸನ್ನು ಕೊಟ್ಟಿದ್ದಾರೆ. ಇಷ್ಟು ಡಯಾಗ್ರಾಮ್ಸನ್ನು ನೋಡಿಕೊಂಡು ನಿಮಗೆ ಬಯಾಲಜಿಲಿ ಇಷ್ಟು ಡಯಾಗ್ರಾಮಲ್ಲಿ ಯಾವುದಾದ್ರೂ 2 or 3 ಬರಬಹುದು ಅಂತ ಅಷ್ಟೆ. ಓಕೆ, ಇಷ್ಟು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ 2 or 3 ಇದರಲ್ಲಿ 100% ಕೊಡ್ತಾರೆ. ಯಾವುದು ಸ್ಟೊಮ್ಯಾಟ ಅಂತಂದರೆ ಅದರಲ್ಲಿ ಓಪನ್ ಕ್ಲೋಸ್ಡ್ ಟೈಪ್ ಬೋತ್. ಹ್ಯೂಮನ್ ಹಾರ್ಟ್, ನೆಫ್ರಾನ್, ನ್ಯೂರಾನ್, ಡೈಜೆಸ್ಟಿವ್ ಸಿಸ್ಟಮ್. ನೀವು ಇದರಲ್ಲಿ ಇನ್ನೊಂದು ನಿಮಗೆ ಗೊತ್ತಿರಬೇಕು, ನೆಫ್ರಾನ್ ಕೇಳೋದು ರೇರ್. ನೆಫ್ರಾನ್ ಡಯಾಗ್ರಾಮ್ ಕೇಳೋದಿಲ್ಲ, ನೆಫ್ರಾನ್ನ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, 100% ಕೇಳುವಂಥ ಕ್ವೆಶನ್. ದಟ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ನೆಫ್ರಾನ್, ನಾಟ್ ಎ ಡಯಾಗ್ರಾಮ್. ದೆನ್ ಡೈಜೆಸ್ಟಿವ್ ಸಿಸ್ಟಮ್ ಕೇಳ್ತಾರೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ಕೇಳ್ತಾರೆ, ಹ್ಯೂಮನ್ ಬ್ರೈನ್, ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇಷ್ಟು ಡಯಾಗ್ರಾಮ್ಸನ್ನು ಓದ್ಕೊಳ್ಳಿ. ಇಷ್ಟು ಡಯಾಗ್ರಾಮ್ಸಲ್ಲಿ ಯಾವುದಾದ್ರೂ 2 or 3 ಡಯಾಗ್ರಾಮ್ಸ್ 100% ಕೇಳ್ತಾರೆ. ಕಮಿಂಗ್ ಟು ದ ಲೈಫ್ ಪ್ರೋಸೆಸ್ ಲೆಸನಿಂದ ನೀವು ಏನೇನು ಓದಬೇಕು ಅಂತ ನೋಡೋದಾದರೆ, ಲೈಫ್ ಪ್ರೋಸೆಸ್ ಲೆಸನಿಂದ ನೀವು ವಾಟ್ ಈಸ್ ಫೋಟೋಸಿಂಥಸಿಸ್, ಲೀಸ್ಟ್ ದ ಇವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಈ ಕಾನ್ಸೆಪ್ಟನ್ನು ನೀವು ನೋಡ್ಕೋಬಹುದು. ಈ ಕಾನ್ಸೆಪ್ಟ್ ಕೇಳಬಹುದು. ದೆನ್ ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಇನ್ ಡೈಜೆಷನ್, ರೋಲ್ ಆಫ್ ಎನ್ಸೈಮ್ಸ್ ಇನ್ ಡೈಜೆಷನ್. ದೆನ್ ಪೇಜ್ ನಂಬರ್ 67ಅಲ್ಲಿರುವಂತಹ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಅದರ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಫಾರ್ 3 ಮಾರ್ಕ್ಸ್. ನೋಡಿ, ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಲೈಫ್ ಪ್ರೋಸೆಸ್ಸಲ್ಲಿ ಇನ್ನೂ ಇದೆ, ಬನ್ನಿ ನೋಡೋಣ. ದೆನ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಅನ್ಎರೋಬಿಕ್ ರೆಸ್ಪಿರೇಷನ್ ಡಿಫ್ರೆನ್ಸ್ ಕೇಳ್ತಾರೆ.
ಮತ್ತು ಪ್ರಾಡಕ್ಟ್ ಒಪ್ಟೈನ್ ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್ ಅಂತಂದರೆ ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನೈರೋಬಿಕ್ ರೆಸ್ಪಿರೇಷನ್ ಆಗಬೇಕಾದ್ರೆ ಯಾವ್ಯಾವ ಪ್ರಾಡಕ್ಟ್ ನಮಗೆ ಸಿಗುತ್ತೆ ಅಂತ ಕೇಳಬಹುದು. ದೆನ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ದೆನ್ ಡಬಲ್ ಸರ್ಕ್ಯುಲೇಷನ್ ಕೇಳಬಹುದು, ಫಂಕ್ಷನ್ ಆಫ್ ಲಿಂಫ್ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್ ಕೇಳ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ದೆನ್ ಹೌ ಡು ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಕೇಳ್ತಾರೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೆಪ್ರೇಷನ್ ಆಫ್ ಆಕ್ಸಿಜಿನೇಟೆಡ್ ಆ್ಯಂಡ್ ಡಿಆಕ್ಸಿಜಿನೇಟೆಡ್ ಬ್ಲಡ್, ವೆರಿ ಇಂಪಾರ್ಟೆಂಟ್. ದೆನ್ ವೈ ಡು ವೆಂಟ್ರಿಕಲ್ಸ್ ಹ್ಯಾವ್ ಥಿಕ್ ವಾಲ್ವ್ಸ್, ವೆಂಟ್ರಿಕಲ್ಸ್ ಯಾಕೆ ಥಿಕ್ ವಾಲ್ವ್ಸ್ ಇರುತ್ತೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ. ದೆನ್ ಕಮಿಂಗ್ ಟು ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಂದರೆ ಇದರಲ್ಲಿ ಏನೇನು ಕ್ವೆಶನ್ ಕೇಳಬಹುದು. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನ್ಯೂರಾನ್ ಕೇಳಬಹುದು 80% ಅಷ್ಟೆ. ಓನ್ಲಿ 80%. ನ್ಯೂರಾನ್ ಡಯಾಗ್ರಾಮ್ 100%. ಓಕೆ, 99% ನ್ಯೂರಾನ್ ಡಯಾಗ್ರಾಮ್, 80% structure and function of neuron. Then pathway involved in reflex action, that is 90% ಕೇಳಬಹುದು. Human brain parts and its function with diagram. Human brain parts and its ಫಂಕ್ಷನ್ಸನ್ನು ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ರೈಟ್ ದ ಫಂಕ್ಷನ್ ಆಫ್ ಸೆರೆಬ್ರಮ್ ಅಂತ ಕೇಳಬಹುದು, ಅಥವಾ ಹೈಪೋಥ್ಯಾಲಮಸ್ ಅಂತ ಕೇಳಬಹುದು, ಅಥವಾ ಇದು 2 ಫಂಕ್ಷನ್ ಈ ಥರ ಕೇಳ್ಬೋದು. ಹ್ಯೂಮನ್ ಬ್ರೈನ್ ಪಾರ್ಟ್ಸ್ ಅಂತ ಬಂದರೆ ನಿಮಗೆ ಪಾರ್ಟ್ಸ್ ಕೇಳೋದಿಲ್ಲ, ರೈಟ್ ದ ಪಾರ್ಟ್ಸ್ ಆಫ್ ಹ್ಯೂಮನ್ ಬ್ರೈನ್ ಅಂತ ಕೇಳೋದಿಲ್ಲ, ರೈಟ್ ದ ಡಯಾಗ್ರಾಮ್ ಅಂತ ಹೇಳಿ 99% ಕೇಳುವಂಥ ಕ್ವೆಶನ್ ಇದು. ಓಕೆನಾ. ದೆನ್ ಪ್ಲ್ಯಾಂಟ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡ್ಕೋಬೇಕು. ಅನಿಮಲ್ ಹಾರ್ಮೋನ್ ಆ್ಯಂಡ್ ಫಂಕ್ಷನ್ ಪ್ರಿಪ್ರೇಟ್ರಿ 2023ಯಲ್ಲಿ ಕೇಳಿದರು. ಓಕೆನಾ, ನೋಡ್ಕೋಬೇಕಿದೆ. ಮತ್ತು ಟ್ರಾಫಿಕ್ ಮೂಮೆಂಟ್ಸ್ ಅಂತಾನೆ ಪಾಸಿಟಿವ್ ಮತ್ತು ನೆಗೆಟಿವ್ ಟ್ರಾಫಿಕ್ ಮೂಮೆಂಟ್ಸನ್ನು ನೋಡ್ಕೋಬೇಕು. ದೆನ್ ವಾಯ್ಸ್ ಆಡ್ರಿನಲೈನ್ ಹಾರ್ಮೋನ್ ಕಾಲ್ಡ್ ಆ್ಯನ್ ಎಮರ್ಜೆನ್ಸಿ ಹಾರ್ಮೋನ್, ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ನಿಮಗೆ ಗಿವ್ ರೀಸನ್ ಟೈಪಲ್ಲಿ ಕೇಳಬಹುದು. Then iodized salt is advisable, give reason. This is also very important, give reason type question. ಈ ಥರ ಗಿವ್ ರೀಸನ್ ಟೈಪ್ ಕ್ವೆಶನ್ಸ್ ಏನಾದರೂ ಬಂದರೆ ಅದನ್ನು ನೀವು 100% ಕ್ವೆಶನ್ ಅಂತ ಅಂದ್ಕೋಬೇಕು. ಅಂತ ಅಂದರೆ ಯಾವುದೇ ಲೆಸನಿಂದ ನಮಗೆ ಗಿವ್ ರೀಸನ್ ಟೈಪ್ ಕೊಟ್ಟಿರೋದಿಲ್ಲ, ಈ ಲೆಸನಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಇದೇ ಬರಬಹುದು ಅಂತ ಅಂದ್ಕೊಂಡು ನೀವು ಇದನ್ನು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ನಿಮಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಗಿವ್ ರೀಸನ್ ಟೈಪ್ ಕ್ವೆಶನ್ ಇದೆ ಅಂತಂದರೆ ಆ ಒಂದು ಲೆಸನಿಂದ ನಿಮಗೆ ಗಿವ್ ರೀಸನ್ ಟೈಪ್ ಕ್ವೆಶನ್ ಬಂದೇ ಬರುತ್ತೆ, ನೋಡ್ಕೋಬೇಕು. ಅರ್ಥ ಆಯಿತಾ. ಇದು 2023ನ ಪ್ರಕಾರ ಇದು ಬಂದಿತ್ತು. ಅರ್ಥ ಆಯಿತಾ. ದೆನ್ ಅವರ್ ಎನ್ವಿರಾನ್ಮೆಂಟ್. ಕಮಿಂಗ್ ಟು ದ ಅವರ್ ಎನ್ವಿರಾನ್ಮೆಂಟ್, ನಿಮಗೆ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಎಕ್ಸಾಂಪಲ್ ಈಸಿ. ಓಕೆನಾ. ದೆನ್ ಲರ್ನ್ ಟು ಐಡೆಂಟಿಫೈ ದ ಟ್ರಾಫಿಕ್ ಲೆವೆಲ್ಸ್ ಯು ನೋ. ಓಕೆನಾ, ಬರುತ್ತೆ. ದೆನ್ ವಿಚ್ ಟ್ರಾಫಿಕ್ ಲೆವೆಲ್ ಹ್ಯಾಸ್ ಹೈಯೆಸ್ಟ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ನೋಡ್ಕೋಬೇಕು. ಓಝೋನ್ ಲೇಯರಿಂದ ಒಂದು ಕಾನ್ಸೆಪ್ಟ್ 100% ಬರುತ್ತೆ, ಆಗಲೇ ಬಂದಿದೆ ನೋಡಿ. ಈ 3 ಕಾನ್ಸೆಪ್ಟ್ ನೀವು 2 times ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈ ಒಂದು ಕಾನ್ಸೆಪ್ಟನ್ನ ಓದ್ತೀರಾ. ಏನೇನು? ಹೌ ಈಸ್ ಓಝೋನ್ ಲೇಯರ್ ಫಾರ್ಮ್ಡ್, ಇದೊಂದು ಕ್ವಶನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಓಝೋನ್ ಲೇಯರ್? ನೆಕ್ಸ್ಟ್, ಹೌ ಡು ಓಝೋನ್ ಲೇಯರ್ ಡಿಪ್ಲೀಷನ್ ಟೇಕ್ಸ್ ಪ್ಲೇಸ್? ಈ ಒಂದು ಕ್ವಶನ್ ಕೇಳಿದ್ರು 2023ಯಲ್ಲಿ. ಅರ್ಥ ಆಯ್ತಾ. ದೆನ್ ರೋಲ್ ಆಫ್ ಡಿಕಾಂಪೋಸರ್ಸ್ ಇನ್ ಎಕೋಸಿಸ್ಟಮ್ ಕೇಳಿದ್ದಾರೆ. CFC ಕ್ಲೋರೋಫ್ಲೋರೋಕಾರ್ಬನ್ ಫ್ರೀ ರೆಫ್ರಿಜರೇಟರ್ಸ್ ಆರ್ ಎಕೋ ಫ್ರೆಂಡ್ಲಿ, ಗಿವ್ ರೀಸನ್. ಫ್ಲೋ ಆಫ್ ಎನರ್ಜಿ ಇಸ್ ಅನ್ಡೈರೆಕ್ಷನಲ್, ಗಿವ್ ರೀಸನ್. ಇದು 2 ಮಾರ್ಕ್ಸಿಗೆ ಕೇಳುವಂಥ ಕಾನ್ಸೆಪ್ಟ್ ನೋಡ್ಕೋಬೇಕು. ಅರ್ಥ ಆಯ್ತಾ. ದೆನ್ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ಈ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಏನು? ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಆ್ಯಂಡ್ ಇಟ್ ಟೈಪ್ಸ್ ನೋಡ್ಕೋಬೇಕು. ದೆನ್ ಹೌ ಸೆಕ್ಷುಯಲ್ ರೀಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಯಾವ ಥರ ಆಗುತ್ತೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಎಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಟೈಪ್ಸ್. ಓಕೆನಾ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಸೀಡ್ ಆ್ಯಂಡ್ ಫ್ರೂಟ್ ಫಾರ್ಮೇಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ದೆನ್ ಫಂಕ್ಷನ್ ಆಫ್
function of parts of male and female reproductive system, very important ಕೇಳ್ತಾರೆ. Then what happen, egg does not get fertilized. What if the role of placenta? What is the role of placenta? Then different contraceptive methods and their uses. Contraceptive methods very important. Okay na? Then how to avoid sexually transmitted disease. Then consistency of DNA copying during reproduction is important. Why? Okay. Then heredity and evolution ಇಂದ ನೀವು ಮೊನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ 5 ಮಾರ್ಕ್ಸಿಗೆ ಕೇಳ್ತಾರೆ, ಎನಿ 1 ಅಂತ ಕೇಳ್ಬೋದು. ಮೊನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ ಈ ಒಂದು ನಿಮಗೆ 5 ಮಾರ್ಕ್ಸಿಗೆ ಕ್ವಶನಿಂದ ಬರುತ್ತೆ. ಇದರಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ಎಕ್ಸಾಂಪಲ್ 5th ಮೇನ್ ಅಂತಲೇ ಅಂದ್ಕೊಳ್ಳೋಣ. ಅದು 5th ಮೇನ್ 5 ಮಾರ್ಕ್ಸ್ ಕ್ವಶನ್ ಇದೆ. ಫಸ್ಟ್ ಯಾವ ಕ್ವಶನ್ ಅಂತ ಅಂದ್ಕೊಳ್ಳೋಣ. ಟೋಟಲ್ 42 ಕ್ವೆಶನ್ಸ್ ಅಥವಾ 38 ಕ್ವೆಶನ್ಸ್ ಇರುತ್ತೆ. 42 ಅಂತ 38 ಅಂತ ಅಂದ್ಕೊಂಡ್ರು 37 ಕೊಟ್ಟು ಆರ್ 38 ಆರ್ ಡ್ಯಾಶ್ ಅಂತ ಹೇಳ್ತಾರೆ. ಫಸ್ಟ್ ಕ್ವೆಶನ್ ಹೆರಿಡಿಟಿಯಿಂದ ಬರುತ್ತೆ. ಸೆಕೆಂಡು ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್. ಓಕೆನಾ? ಅದು ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸಿಂದ ಯಾವ ಕ್ವೆಶನ್ ಬರುತ್ತೆ? ಫ್ರ್ಯಾಗ್ಮೆಂಟೇಷನ್, ರಿಜನರೇಷನ್ ಮತ್ತು ಈ ಥರ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್ ಇದು ನೋಡ್ಕೋಬೇಕು. ಅರ್ಥ ಆಯಿತಾ? ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ 5 ಮಾರ್ಕ್ಸ್ ಕ್ವೆಶನ್, ವೆರಿ ಇಂಪಾರ್ಟೆಂಟ್. ಮೊನೋಹೈಬ್ರಿಡ್ ಆ್ಯಂಡ್ ಡೈಹೈಬ್ರಿಡ್ ವಿತ್ ಚೆಕ್ಕರ್ ಬೋರ್ಡ್, ವೆರಿ ಈಸಿ. ಪ್ರಾಕ್ಟೀಸ್ ಮಾಡಿ ಡೈಲಿ. Then how can we determine the sex of the child? Then acquired and inherited traits. Then tools to determine the evolutionary relationship in human beings. ಈ ಕ್ವೆಶನ್ 2023ಯಲ್ಲಿ ಕೇಳಿರೋವಂಥ ಕ್ವೆಶನ್ ಇದು. ಎವಲ್ಯೂಷನರಿ ರಿಲೇಷನ್ಶಿಪ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಓಕೆನಾ? Then how can we determine the age of fossils? Evolution of eye and feather. Then developing different vegetables. Cabbage is artificial selection. Why? How do genes control the characteristics of tallness of plant? Factors responsible for speciation. Understood? Then ಇದರಿಂದ ನಿಮಗೆ ಇನ್ನೊಂದು ಹೋಮೋಲಗಸ್ ಆ್ಯಂಡ್ ಅನಾಲಗಸ್ ಇದು ಆರ್ಗನ್ಸು ಅದಕ್ಕೆ ಹೇಳ್ತಾರೆ, ಹೋಮೋಲಗಸ್ ಆ್ಯಂಡ್ ಅನಾಲಗಸ್. ದೆನ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಿಂದ ಕಾನ್ಸೆಪ್ಟ್ ರಿಲೇಟೆಡ್ ಟು ರೆಡ್ಯೂಸ್, ರಿಯೂಸ್, ರೀಸೈಕಲ್. ಈ ಕಾನ್ಸೆಪ್ಟನ್ನು ನೀವು ನೋಡ್ಕೋಬೇಕು. ಈ 3 ಕಾನ್ಸೆಪ್ಟ್ಸನ್ನು ನೋಡ್ಕೊಳ್ಳಿ. ಓಕೆನಾ? ದೆನ್ ಹೂಮ್ ಡು ವಿ ಕಾಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಯಾರಿಗೆ ಕರಿತೀವಿ ಹೇಳಿ. ದೆನ್ ಪ್ರಾಬ್ಲಮ್ ಕಾಸ್ಟ್ ಡ್ಯೂ ಟು ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್. ಇದು ನಿಮಗೆ ಕೇಳಿರೋವಂಥ ಕ್ವೆಶನ್. ಇದು 2023ಯಲ್ಲಿ ಕೇಳಿರುವಂಥ ಕ್ವೆಶನ್. ಪ್ರಾಬ್ಲಮ್ ಕಾಸ್ಡ್ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಕಾಸ್ ಆಗುತ್ತೆ ಅಂತ ಹೇಳಿ. ದೆನ್ ವಾಟ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಡ್ವಾಂಟೇಜಸ್ ಆಫ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಇಸ್ ಚಾಲೆಂಜಿಂಗ್, ಗಿವ್ ರೀಸನ್. ಕೇಳಿರುವಂಥ 2023ಯಲ್ಲಿ ಕ್ವೆಶನ್. ಓಕೆನಾ? ದೆನ್ ರೀಯೂಸ್ ಇಸ್ ಬೆಟರ್ ದ್ಯಾನ್ ರೀಸೈಕಲ್, ಗಿವ್ ರೀಸನ್. 2023 ಕ್ವೆಶನ್. Then management of natural resource require long term. Why? Then coming to the chemical reactions and equation, chemistry part ಇಂದ ನಿಮಗೆ ಕೇಳುವಂಥ ಕ್ವೆಶನ್. ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ವಿತ್ ವಾಟರ್, ಟೈಪ್ ಆಫ್ ರಿಯಾಕ್ಷನ್. ಕ್ಯಾಲ್ಶಿಯಂ ಆಕ್ಸೈಡ್ ವಿತ್ ಈ ಥರ ಅಂದರೆ ಎಕ್ಸಾಂಪಲ್ ಈ ಥರ ಕೇಳಿ ಯಾವ ರಿಯಾಕ್ಷನ್ ಅಂತ ಕೇಳ್ತಾರೆ. ಅದರಿಂದ ಎಲ್ಲ ಇರೋವಂಥ 4 ಟೈಪ್ಸ್ ರಿಯಾಕ್ಷನ್ಸ್, ಎಲ್ಲ ರಿಯಾಕ್ಷನ್ಸನ್ನು ನೋಡ್ಕೊಳ್ಳಿ. ಯಾವ ಟೈಪ್ ರಿಯಾಕ್ಷನ್ ಅಂತ ನೋಡ್ಕೊಳ್ಳಿ. ದೆನ್ ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್, ವಾಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್, ಗಿವ್ ರೀಸನ್ ಅಂತ ಟೈಪ್ಸ್ ಕೇಳ್ತಾರೆ. ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ವಾಟರ್ ಅಂತ ಕೇಳ್ತಾರೆ. ಓಕೆನಾ? ದೆನ್ ಈ ಒಂದು ಕ್ವೆಶನನ್ನು ಕೇಳ್ತಾರೆ. CuO ಅಂತ ಅಂದರೆ ಫಾರ್ ಎಕ್ಸಾಂಪಲ್ CuO plus H2 gives CuO plus H2O ಅಂತ ಕೇಳ್ತಾರೆ. ಅಂತ ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಆಕ್ಸಿಡೈಸ್ಡ್ ಆರ್ ರೆಡ್ಯೂಸ್ಡ್. ನೆಕ್ಸ್ಟ್ ಈಸ್ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಕಾನ್ಸೆಪ್ಟ್. ದೆನ್ ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಎಕ್ಸಾಂಪಲ್ ಬೇಸ್ಡ್ ಕ್ವೆಶನ್ ಕೇಳಬಹುದು. Then decomposition activity based question they may be asked. Then balanced chemical equations, rancidity and corrosion.
ಕಾನ್ಸೆಪ್ಟ್ ಕೇಳ್ಬೋದು. ದೆನ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. Then coming to the acid, bases and salt, name the gas liberated when acid react with metallic carbonate. Then pH of acidic solution, basic solution and neutral solution you have to know. Then what happens if pH value of the solution decreases and increases? Then what are the gas liberated with? Dilute HCl react with zinc. Then carbonate dry HCl gas test. Then product obtained during chlor-alkali process and their uses. Then uses very important. ನಿಮಗೆ ಈ ಒಂದು ಇದರಲ್ಲಿ ಯಾವುದಾದ್ರೂ 2 ಕೇಳ್ತಾರೆ, 2 ಅಥವಾ 3 ಕೇಳ್ತಾರೆ, ಯಾವುದಾದ್ರೂ ಎರಡನ್ನು ಆನ್ಸರ್ ಮಾಡಿ ಅಂತಾರೆ ನೋಡಿ. ಯೂಸಸ್ ಆಫ್ ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾ, POP, ಇದು ಪಾಪ. ಈ 4ರಲ್ಲಿ 3 ಕೇಳ್ತಾರೆ, ಯಾವುದಾದ್ರು 2 ಆನ್ಸರ್ ಮಾಡಿ. ದೆನ್ ಇದು ವೆರಿ ಇಂಪಾರ್ಟೆಂಟ್, ಜಿಪ್ಸಮ್. ಓಕೆ, gypsum. Then why dry HCl does not change the color of dry HCl gas? Then dilution of acid, very important. Reaction of zinc granules with dilute H2SO4, that is diagram. Then acid solution in the water conduct electricity, this is also diagram. ಈ 3 diagram ಅಲ್ಲಿ ಯಾವುದಾದ್ರೂ 2 diagram 100% ಕೇಳ್ತಾರೆ, ಅರ್ಥ ಆಯ್ತಾ? Then why toothpaste is basic in nature, give reason type question. Then metals and non-metals. Coming to the metals and non-metal, physical property and chemical properties of metals and non-metals ಕೇಳ್ತಾರೆ, chemical properties of metals ಕೇಳ್ತಾರೆ. Then metal react with cold water, potassium and sodium. Then reaction of calcium with water is less violent. The heat evolved is not sufficient for the hydrogen to catch fire. Then very important concept, properties of ionic compound. Then ಇದು ಹೈಲೈಟ್ ಮಾಡ್ತಿದ್ದೀನಿ, ವೆರಿ ಇಂಪಾರ್ಟೆಂಟ್. ಇದ್ರದ್ದು ಒಂದು ಕ್ಲಾಸ್ ಕೂಡ ನಾನು ಮಾಡ್ತೀನಿ. ನಿಮ್ಗೆ ಇರೋದೇ ಸೋಡಿಯಂ ಮತ್ತು ಮೆಗ್ನೀಷಿಯಮ್ ಅಷ್ಟೇ. ಈ 2 ಪ್ರಾಕ್ಟೀಸ್ ಮಾಡಿ, 2 ಕೇಳ್ತಾರೆ. ಸೋಡಿಯಂ ಕ್ಲೋರೈಡ್, NaCl, ಮೆಗ್ನೀಷಿಯಮ್ ಕ್ಲೋರೈಡ್, ಬೋತ್ ಯು ಹ್ಯಾವ್ ಟು ಲರ್ನ್. Okay, compulsory to learn the electron dot structure formation of sodium chloride and magnesium chloride. 100% 2 ಕೇಳ್ತಾರೆ, 2 ಆನ್ಸರ್ ಮಾಡಬೇಕು. ಓಕೆನಾ? ದೆನ್ ಆಂಫೋಟರಿಕ್ ಆಕ್ಸೈಡ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಕೇಳ್ತಾರೆ. ದೆನ್ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಅವಾಯ್ಡ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್. ಓಕೆ, ದೆನ್ ionic compound do not conduct electricity, give reason. Ionic compound have high melting point, give reason type question. Then how can we prevent corrosion? What is galvanization, alloys definition and alloy of brass, bronze and silver. Then carbon and its compound anta bandre, what is saturated and unsaturated hydrocarbon? Definition of isomerism. Isomerism definition, homologous series, substitution reaction, hydrogenation, combustion and the equations ಅನ್ನು ನೋಡ್ಕೊಳ್ಳಿ. Then how can you convert alcohol to carboxylic acid? Then electron dot structure, ಇದು ಕೂಡ ಹೈಲೈಟ್ ಕಾನ್ಸೆಪ್ಟ್. ಹೈಲೈಟ್ ಮಾಡ್ತಿರುವಂಥ ಕಾನ್ಸೆಪ್ಟನ್ನು ನೀವು ನೋಡ್ಕೊಳ್ಳಿ, ಅದು ಕೇಳ್ತಾರೆ. ಓಕೆ, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೇನ್, ಇಥೈನ್, ಸೈಕ್ಲೋಹೆಕ್ಸೇನ್, ಸೈಕ್ಲೋಪ್ರೋಪೇನ್ ಆ್ಯಂಡ್ ಬೆನ್ಸಿನ್. ಅರ್ಥ ಆಯ್ತಾ? ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ದೆನ್ ಹೌ ಮೆನಿ ಕೋವೆಲೆಂಟ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಫಾರ್ ಈಥೇನ್ ಆರ್ ಪ್ರೋಪೇನ್, ಈ ಥರ ಕೇಳ್ತಾರೆ. ದೆನ್ ಹೌ ಮೆನಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಅಂತಂದರೆ ಆಲ್ಕೋಹಾಲ್ನ ಸ್ಟ್ರಕ್ಚರ್ ಬರೆದು ಇದರಲ್ಲಿ ಎಷ್ಟು ಸಿಂಗಲ್ ಬಾಂಡ್ ಎಷ್ಟು ಡಬಲ್ ಬಾಂಡ್ ಅಂತ ಕೇಳ್ತಾರೆ. ಓಕೆನಾ? ಈಸಿ. ದೆನ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂತ ಬಂದರೆ ವೆರಿ ಈಸಿ ಥಿಯರಿ ಕಾನ್ಸೆಪ್ಟ್ ಇದು. ಡಿಫ್ರೆನ್ಸ್ ಬಿಟ್ವೀನ್ ಮೆಂಡಲೀವ್ಸ್ ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳ್ಬೋದು, ಡೆಫಿನೇಷನ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳ್ಬೋದು, ರೀಸನ್ಸ್ ಕೇಳ್ಬೋದು. ಸೋಡಿಯಂ ಮತ್ತು ಮೆಗ್ನೀಷಿಯಮು 3rd ಪೀರಿಯಡಲ್ಲಿರುತ್ತೆ, ಇದರಲ್ಲಿ ಎಷ್ಟು ಶೆಲ್ಸ್ ಇರುತ್ತೆ ಅಂತ ಕೇಳ್ಬೋದು. ದೆನ್ ವಾಟ್ ಹ್ಯಾಪನ್ಸ್ ಅಟಾಮಿಕ್ ರೇಡಿಯಸ್ in the modern periodic table as we go from left to right and top to bottom. Then what happened metallic character in the modern periodic table as we go from left to right and top to bottom. Then why 18th group is called inert group keltare. Then what happens non metallic character in the modern periodic table as we go from
as we go from left to right and ಟಾಪ್ ಟು ಬಾಟಮ್. ಓಕೆ, ಇದು ಕೇಳ್ತಾರೆ. ದೆನ್ 4 ಲಾಸ್ನ ನೋಡ್ಕೊಳ್ಳಿ. 4 ಲಾಸಲ್ಲಿ ಯಾವುದಾದ್ರೂ 2 ಅಥವಾ 1 ಕೇಳ್ತಾರೆ. ಅರ್ಥ ಆಯ್ತಾ? ದೆನ್ ಕಮಿಂಗ್ ಟು ದ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ ಅಂತ ಬಂದರೆ ಜನರೇಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಫಸ್ಟ್ ಎಲೆಕ್ಟ್ರಿಸಿಟಿ ಎಲ್ಲ ಡಯಾಗ್ರಾಮ್ಸನ್ನು ನೋಡೋಣ. ಡಯಾಗ್ರಾಮ್ಸ್ ಅಂತ ಬಂದರೆ ಜನರೇಟರ್ ಮೋಟರ್ ಡಯಾಗ್ರಾಮ್ ನೋಡ್ಕೊಳ್ಳಿ. ದೆನ್ ಜನರೇಟರ್ ಅಥವಾ ಮೋಟರ್ ಡಯಾಗ್ರಾಮ್ ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ದೆನ್ ಡಯಾಗ್ರಾಮ್ಸ್, ಕಾನ್ಕೇವ್ ಮಿರರ್ ಮತ್ತು ಲೆನ್ಸ್ದು ಡಯಾಗ್ರಾಮ್ ನೋಡ್ಕೊಳ್ಳಿ. ಫಸ್ಟ್ ಕೇಸ್ 1, ಕೇಸ್ 2. ಫಸ್ಟ್ ನೀವು ಕೇಸ್ 2, ಕೇಸ್ 3, ಕೇಸ್ 4 ಅನ್ನು 3ರಲ್ಲಿ 1 ಬರುತ್ತೆ ಅಷ್ಟೆ. ಕಮಿಂಗ್ ಟು ದ ಎಲೆಕ್ಟ್ರಿಸಿಟಿ, ಓಮ್ಸ್ ಲಾ ಅಂತ ಅಂದರೆ ಗೊತ್ತು. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ across the conductor is directly proportional to current. ಇದು ಯಾಕಂತಂತಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ದೆನ್ ಜೌಲ್ಸ್ ಲಾನ ಇದು ಕೇಳ್ತಾರೆ. ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ದ ಸರ್ಕ್ಯೂಟ್ ಅಂತ ಅಂದರೆ ಹೀಟನ್ನು ನಾವು ಕ್ಯೂ ಅಂತ ರೆಪ್ರೆಸೆಂಟ್ ಮಾಡಿದರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಸ್ಕ್ವೇರ್ ಆಫ್ ಕರೆಂಟ್. ಇದು ಒಂದು ಓಕೆನಾ ಅಂತಂದರೆ ದಿಸ್ ಸೇ ಇಟ್ ಸೇಸ್ ದಟ್ ಕರೆಂಟ್ ಈಸ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಕರೆಂಟ್. ಇದು ಒಂದು ಕಾನ್ಸೆಪ್ಟನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೆನ್ ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್ ಟೇಕನ್ ಅಂತ ಅಂದರೆ ಇಲ್ಲಿ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಈ ಒಂದು ಕಾನ್ಸೆಪ್ಟ್ ಇದೇನು ಹೇಳುತ್ತೆ, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಕರೆಂಟ್ ಅಂತ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳುವಂತಹ 100% ಕ್ವೆಶನ್. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್, ಇದು 100% ಕೇಳ್ತಾರೆ. ಲೆಂತ್ ಆಫ್ ದ ಕಂಡಕ್ಟರ್ ಫಸ್ಟ್ ಪಾಯಿಂಟ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೆಕೆಂಡ್ ಪಾಯಿಂಟ್, ನೇಚರ್ ಆಫ್ ಮೆಟೀರಿಯಲ್ ಸೆಕೆಂಡ್ ಪಾಯಿಂಟ್, ಟೆಂಪರೇಚರ್ ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟನ್ನು ನೀವು ಲೆಂತ್ ಆಫ್ ದ ಕಂಡಕ್ಟರ್ ಬರೆಯೋಬೋದು ಥಿಕ್ನೆಸ್ ಅಂತ ಬರೀಬಹುದು. ಅದು ಗ್ಯಾಪ್ನ ಬರಲಿಲ್ಲ ಅಂದರೆ ಥಿಕ್ನೆಸ್ ಅಂತ ಬರೀಬೋದು. ದೆನ್ ಡೆಫಿನೇಷನ್, ಪವರ್ ಡೆಫಿನೇಷನ್, 1 ಆಂಪಿಯರ್ ಡೆಫಿನೇಷನ್, 1 ವೋಲ್ಟ್ ಡೆಫಿನೇಷನ್ ನೋಡ್ಕೊಳ್ಳಿ. ಕರೆಂಟ್ನ ಮತ್ತು ರೆಸಿಸ್ಟಿವಿಟಿನ SI ಯೂನಿಟ್, ಸೀರೀಸ್ ಕನೆಕ್ಷನ್ನ ಡಿಸ್ಅಡ್ವಾಂಟೇಜಸ್. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕಂಪಲ್ಸರಿಯಾಗಿರುತ್ತೆ. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಅದು ಸೀರೀಸ್ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಬೇಸ್ಡ್ ಪ್ರಾಬ್ಲಮ್ ಇರುತ್ತೆ. ಅರ್ಥ ಆಯ್ತಾ? ದೆನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ನೋಡ್ಕೊಳ್ಳಿ. ಫ್ಯಾರಡೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಕ್ಸ್ಪೆರಿಮೆಂಟ್. ದೆನ್ ಪ್ರಿನ್ಸಿಪಲ್ ಆಫ್ ಮೋಟರ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೋಟರ್ ಅಂತಲೇ ಹೇಳ್ತಾರೆ. ದೆನ್ ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್. ದೆನ್ AC ಆರ್ DC ಕರೆಂಟ್ ಬಗ್ಗೆ ನೋಡ್ಕೊಳ್ಳಿ. ಕಮಿಂಗ್ ಟು ದ ರೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಇದರಿಂದ ನಿಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೇಳ್ಬೋದು, ಅದರಲ್ಲಿರುವಂಥ ಡಯಾಗ್ರಾಮ್ ಗ್ಲಾಸ್ ಸ್ಲ್ಯಾಬ್ದು ಡಯಾಗ್ರಾಮ್ ಕೇಳಬಹುದು. ದೆನ್ ಪವರ್ ಆಫ್ ಲೆನ್ಸ್ ಮತ್ತು ಲೆನ್ಸ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ಕೇಳಬಹುದು. ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಫ್ರಮ್ ಲೆನ್ಸ್. Then ray diagram, any one ray diagram. Then coming to the human eye and colorful word, ಇದರಿಂದ ಮಯೋಪಿಯಾ ಅಥವಾ ಹೈಪರ್ಮೆಟ್ರೋಪಿಯಾ ಮತ್ತು ಎಕ್ಸಾಂಪಲ್ MCQ ಕೇಳಬಹುದು. ಒಂದು ಹೈಪರ್ಮೆಟ್ರೋಪಿಯಾ ಡಯಾಗ್ರಾಮ್ ಕೊಟ್ಟು ವಿಚ್ ಈಸ್ ದಿಸ್ ಡಯಾಗ್ರಾಮ್ ಅಂತ ಕೇಳಬಹುದು. ದೆನ್ ಡಿಸ್ಪರ್ಷನ್ ಆಫ್ ಲೈಟ್, ರೈನ್ಬೋ ಫಾರ್ಮೇಷನ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಕ್ವೆಶನ್ ಕೇಳಬಹುದು. ಅರ್ಲಿ ಸನ್ರೈಸ್ ಬಗ್ಗೆ, ಡಿಲೈಟ್ ಸನ್ಸೆಟ್ ಬಗ್ಗೆ, ದೆನ್ ಬ್ಲೂ ಇದು ಕಲರ್ ಆಫ್ ಸ್ಕೈ ಬಗ್ಗೆ. ದೆನ್ ಕಲರ್ ಆಫ್ ಸನ್ ಇಸ್ ರೆಡ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಡಿಸ್ಕಸ್. ಓಕೆನಾ? ದೆನ್ ಸೋರ್ಸಸ್ ಆಫ್ ಎನರ್ಜಿಯಿಂದ ಡಿಸ್ಅಡ್ವಾಂಟೇಜಸ್ ಆಫ್ ಫಾಸಿಲ್ ಫ್ಯೂಯಲ್ ಕೇಳಬಹುದು, ಲಿಮಿಟೇಷನ್ ಆಫ್ ವಿಂಡ್ ಎನರ್ಜಿ, ಲಿಮಿಟೇಷನ್ ಆಫ್ ಹೈಡ್ರೋ ಪವರ್ ಎನರ್ಜಿ, ದೆನ್ ಅಡ್ವಾಂಟೇಜಸ್ ಆಫ್ ಬಯೋ ಎನರ್ಜಿ ಆ್ಯಂಡ್ ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ದೇ ಮೇಟ್ ಬಿ ಆಸ್ಕ್. Then from sources of energy they may be asked a biogas concept or biogas.
ಡಯಾಗ್ರಾಮ್. ವಿ ಸ್ಟಾಪ್ ಅವರ್ ಕಾನ್ಸೆಪ್ಟ್. ಇಷ್ಟನ್ನು ನೀವು ಓದ್ಕೊಂಡು ಯು ಮೇ ಸ್ಕೋರ್ 70 ಔಟ್ ಆಫ್ 80 ಅಂತ ಹೇಳ್ಬೋದು. ಅಥವಾ ಇದನ್ನು ನೀವು ಚೆನ್ನಾಗಿ ಇದು ಬಿಟ್ಟು ಇನ್ನೂ ಕಾನ್ಸೆಪ್ಟ್ಸನ್ನು ಓದಿದ್ರೆ ಇನ್ನು 10 ಮಾರ್ಕ್ಸ್, ದಟ್ ಈಸ್ 80 ಔಟ್ ಆಫ್ 80 ಸ್ಕೋರ್ ಮಾಡಬಹುದು. ನಾವು MCQಗೆ ಈ ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, 1 ಮಾರ್ಕ್ ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ಟೋಟಲಿ ಎಕ್ಸೆಪ್ಟ್ 16 ಮಾರ್ಕ್ಸನ್ನು ಬಿಟ್ಟು ಇನ್ನು ಮಿಕ್ಕಿರುವಂಥ ಮಾರ್ಕ್ಸನ್ನು ನೀವು ಈ ಒಂದು ಕಾನ್ಸೆಪ್ಟ್ಸನ್ನು ಓದಿ ಸ್ಕೋರ್ ಮಾಡಬಹುದು. ಅಂತ ಅಂದರೆ ನೀವು 70 ಔಟ್ ಆಫ್ 70 ಯು ಸ್ಕೋರ್, ಔಟ್ ಆಫ್ 70 ನೀವು 76 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಅಂತ ಅಂದರೆ 66 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. 66 ಔಟ್ ಆಫ್ 80 ಪ್ಲಸ್ 20 ಅಂತ ಅಂದರೆ ಎಷ್ಟಾಗುತ್ತೆ ನೋಡಿ. ಓಕೆನಾ? 86 ಮಾರ್ಕ್ಸ್ ಯು ಮೇ ಸ್ಕೋರ್. ಓಕೆನಾ? ಆಲ್ ದ ಬೆಸ್ಟ್. ಎಲ್ಲರೂ ಈ ಕಾನ್ಸೆಪ್ಟ್ಸನ್ನು ಓದಿ ಔಟ್ ಆಫ್ ಮಾರ್ಕ್ಸನ್ನು ಸ್ಕೋರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಕಾನ್ಸೆಪ್ಟನ್ನು ಮುಗಿತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ಬಾಯ್.